ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನ ಅಪಘಾತದ ಆರಂಭಿಕ ತನಿಖಾ ವರದಿ ಹೊರಬಿದ್ದಿದೆ. ಭಾರತೀಯ ವಿಮಾನ ಅಪಘಾತ ತನಿಖಾ ಬ್ಯೂರೋದ ಆರಂಭಿಕ ವರದಿಯ ಪ್ರಕಾರ ವಿಮಾನವು ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ಸ್ಥಗಿತಗೊಂಡಿತು. ಇದು ವಿಮಾನ ಅಪಘಾತಕ್ಕೆ ಕಾರಣವಾಯಿತು. ಎಎಐಬಿ ವರದಿಯ ಪ್ರಕಾರ ವಿಮಾನವು ಟೇಕ್ ಆಫ್ ಆದ ತಕ್ಷಣ ತನ್ನ ಶಕ್ತಿಯನ್ನು ಕಳೆದುಕೊಂಡು ಟೇಕ್ ಆಫ್ ಆದ ಕೇವಲ 32 ಸೆಕೆಂಡುಗಳ ನಂತರ ಅಪಘಾತಕ್ಕೀಡಾಯಿತು. ಈ ಸಮಯದಲ್ಲಿ ಟೇಕ್ ಆಫ್ ಆದ ನಂತರ ವಿಮಾನವು ಕೇವಲ 0.9 ನಾಟಿಕಲ್ ಮೈಲಿಗಳಷ್ಟು ದೂರವನ್ನು ಅಂದರೆ ಸುಮಾರು 1.6 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಸಾಧ್ಯವಾಯಿತು. ಟೇಕ್ ಆಫ್ ಆದ ಕೆಲವು ಸೆಕೆಂಡುಗಳ ನಂತರ ವಿಮಾನದ 2 ಎಂಜಿನ್ಗಳ ಇಂಧನ ನಿಯಂತ್ರಣ ಸ್ವಿಚ್ಗಳು ರನ್ನಿಂದ ಕಟ್ ಆಫ್ ಮೋಡ್ಗೆ ಬದಲಾಗಿವೆ. ಇದರಿಂದಾಗಿ ಎಂಜಿನ್ಗಳಿಗೆ ರವಾನೆಯಾಗ್ತಾ ಇದ್ದ ಇಂಧನ ನಿಂತಿದೆ ಮತ್ತು ವಿದ್ಯುತ್ ಸಂಪೂರ್ಣವಾಗಿ ಕಳೆದು ಹೋಯಿತು ಎಂದು ವರದಿ ಹೇಳಿದೆ. ಇದರಿಂದಾಗಿ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ನಂತರ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದಿತ್ತು. ಇದರ ಪರಿಣಾಮವಾಗಿ ವಿಮಾನದಲ್ಲಿದ್ದ 242 ಜನರಲ್ಲಿ 241 ಜನರು ಸಾವನ್ನಪ್ಪಿದ್ರು ಮತ್ತು 33 ಜನರು ನೆಲದ ಮೇಲೆ ಸಾವನ್ನಪ್ಪಿದ್ರು. ಹಾಗಾದ್ರೆ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗುತ್ತಿರುವ ಈ ಇಂಧನ ನಿಯಂತ್ರಣ ಸ್ವಿಚ್ಗಳು ಯಾವುವು? ಇಂಧನ ನಿಯಂತ್ರಣ ಸ್ವಿಚ್ಗಳು ವಿಮಾನ ಎಂಜಿನ್ಗಳಿಗೆ ಇಂಧನ ಪೂರೈಕೆಯನ್ನು ನಿಯಂತ್ರಿಸುತ್ತವೆ. ಪೈಲಟ್ಗಳು ಎಂಜಿನ್ಗಳನ್ನು ಪ್ರಾರಂಭಿಸಲು ಅಥವಾ ಸ್ಥಗಿತಗೊಳಿಸಲು ಇವುಗಳನ್ನು ಬಳಸ್ತಾರೆ. ತುರ್ತು ಸಂದರ್ಭದಲ್ಲಿ ನೆಲದ ಮೇಲೆ ಅಥವಾ ಹಾರಾಟದ ಸಮಯದಲ್ಲಿ ಎಂಜಿನ್ಗಳನ್ನು ಸ್ಥಗಿತಗೊಳಿಸಲು ಅಥವಾ ಮರುಪ್ರಾರಂಭಿಸಲು ಅವರು ಅವುಗಳನ್ನು ಬಳಸ್ತಾರೆ. ಈ ಸ್ವಿಚ್ಗಳು 2 ಮುಖ್ಯ ಸ್ಥಾನಗಳನ್ನು ಹೊಂದಿವೆ: ರನ್ ಮತ್ತು ಕಟ್ ಆಫ್. ರನ್ ಮೋಡ್ ಸ್ವಿಚ್ ರನ್ ಸ್ಥಾನದಲ್ಲಿದ್ದಾಗ ಇಂಧನವು ಎಂಜಿನ್ಗಳನ್ನು ತಲುಪುತ್ತೆ. ಎಂಜಿನ್ಗಳು ಚಲಾಯಿಸಲು ಮತ್ತು ಒತ್ತಡವನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತೆ. ಹಾರಾಟದ ಸಮಯದಲ್ಲಿ ಈ ಸ್ಥಾನ ಸಾಮಾನ್ಯವಾಗಿದೆ. ಕಟ್ ಆಫ್ ಮೋಡ್ ಸ್ವಿಚ್ ಕಟ್ ಆಫ್ ಸ್ಥಾನಕ್ಕೆ ಚಲಿಸಿದಾಗ ಎಂಜಿನ್ಗಳಿಗೆ ಇಂಧನ ಪೂರೈಕೆ ತಕ್ಷಣವೇ ಕಡಿತಗೊಳ್ಳುತ್ತೆ. ಇದರಿಂದಾಗಿ ಎಂಜಿನ್ಗಳು ಸ್ಥಗಿತಗೊಳ್ಳುತ್ತವೆ. ವಿಮಾನವು ತನ್ನ ಡೆಸ್ಟಿನೇಷನ್ ತಲುಪಿದಾಗ ಮತ್ತು ಎಂಜಿನ್ಗಳನ್ನು ಸ್ಥಗಿತಗೊಳಿಸಬೇಕಾದಾಗ ಅಥವಾ ಎಂಜಿನ್ ಬೆಂಕಿಯಂತಹ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತೆ. ಬೋಯಿಂಗ್ 787ರ ಇಂಧನ ನಿಯಂತ್ರಣ ಸ್ವಿಚ್ಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಅವುಗಳನ್ನು ಆಕಸ್ಮಿಕವಾಗಿ ಚಲಿಸಲಾಗೋದಿಲ್ಲ. ಅವುಗಳ ಸುತ್ತಲೂ ಆವರಣಗಳಿವೆ ಮತ್ತು ಲೋಹದ ಸ್ಟಾಪ್ ಲಾಕ್ ಕಾರ್ಯವಿಧಾನವಿದೆ. ಇದಕ್ಕಾಗಿ ಸ್ವಿಚ್ ಅನ್ನು ಮೊದಲು ಮೇಲಕ್ಕೆತ್ತಿ ನಂತರ ರನ್ನಿಂದ ಕಟ್ ಆಫ್ ಸ್ಥಾನಕ್ಕೆ ಸರಿಸಬೇಕು. ಇದು ಸ್ವಿಚ್ ಅಜಾಗರೂಕತೆಯಿಂದ ಆಫ್ ಆಗದಂತೆ ನೋಡಿಕೊಳ್ಳುತ್ತೆ. ವಿಮಾನದ ಯಾವುದೇ ಎಂಜಿನ್ ಬೆಂಕಿಗೆ ಆಹುತಿಯಾದರೆ ಆ ಪೀಡಿತ ಎಂಜಿನ್ನ ಸ್ವಿಚ್ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತೆ. ಅದು ತಕ್ಷಣವೇ ಪೈಲಟ್ಗಳಿಗೆ ಎಚ್ಚರಿಕೆ ನೀಡುತ್ತೆ. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿಯ ಪ್ರಕಾರ ಈ ಸ್ವಿಚ್ಗಳು ಮತ್ತು ಅವುಗಳಿಗೆ ಸಂಪರ್ಕಗೊಂಡಿರುವ ಇಂಧನ ಕವಾಟುಗಳು ಸ್ವತಂತ್ರ ವಿದ್ಯುತ್ ವ್ಯವಸ್ಥೆ ಮತ್ತು ವೈರಿಂಗ್ಗೆ ಸಂಪರ್ಕ ಹೊಂದಿವೆ ಎಂದು ಅಮೆರಿಕನ್ ವಾಯುಯಾನ ಸುರಕ್ಷತಾ ತಜ್ಞ ಜಾನ್ ಕಾಕ್ಸ್ ವಿವರಿಸುತ್ತಾರೆ. ಈ ಸ್ವಿಚ್ಗಳು ಸ್ಪ್ರಿಂಗ್ ಲೋಡ್ ಆಗಿರುತ್ತವೆ ಮತ್ತು ಅವುಗಳನ್ನು ಆಕಸ್ಮಿಕವಾಗಿ ಸರಿಸಲು ಸಾಧ್ಯವಿಲ್ಲ. ಅವುಗಳನ್ನು ಬದಲಾಯಿಸಲು ಪೈಲಟ್ ಮೊದಲು ಸ್ವಿಚ್ ಅನ್ನು ಮೇಲಕ್ಕೆ ಎಳೆಯಬೇಕು. ನಂತರ ಅದನ್ನು ರನ್ನಿಂದ ಕಟ್ ಆಫ್ ಅಥವಾ ಕಟ್ ಆಫ್ನಿಂದ ರನ್ಗೆ ತಿರುಗಿಸಬೇಕು. ಅಪಘಾತದ ಸಮಯದಲ್ಲಿ ಏನೇನಾಯಿತು? ಎಎಐಬಿಯ ಪ್ರಾಥಮಿಕ ತನಿಖಾ ವರದಿಯ ಪ್ರಕಾರ ವಿಮಾನವು ಜೂನ್ 12, 2025ರಂದು ಮಧ್ಯಾಹ್ನ 1:39ಕ್ಕೆ ಗರಿಷ್ಠ 180 ನಾಟ್ಗಳ ವೇಗವನ್ನು ತಲುಪಿತು. ಇದಾದ ಸ್ವಲ್ಪ ಸಮಯದ ನಂತರ 2 ಎಂಜಿನ್ಗಳ ಇಂಧನ ಕಟ್ ಆಫ್ ಸ್ವಿಚ್ಗಳು 1 ಸೆಕೆಂಡ್ ಅವಧಿಯಲ್ಲಿ ರನ್ನಿಂದ ಕಟ್ ಆಫ್ ಸ್ಥಾನಕ್ಕೆ ಸ್ಥಳಾಂತರಗೊಂಡವು. ಇದು ಇಂಧನ ಪೂರೈಕೆಯನ್ನು ನಿಲ್ಲಿಸಿತ್ತು. ಪರಿಣಾಮವಾಗಿ ವಿಮಾನದ ಶಕ್ತಿ ಕಳೆದು ಹೋಯಿತು ಮತ್ತು ಅದು ಕೇವಲ 650 ಅಡಿ ಎತ್ತರವನ್ನು ತಲುಪಿದ ನಂತರ ಕೆಳಗೆ ಬೀಳಲು ಪ್ರಾರಂಭಿಸಿತು. ಏರ್ ಇಂಡಿಯಾದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ದಾಖಲಾಗಿರುವ 2 ಪೈಲಟ್ಗಳ ಸಂಭಾಷಣೆಯಿಂದ ಇದು ಬಹಿರಂಗವಾಗ್ತಾ ಇದೆ. ಇದರಲ್ಲಿ ಒಬ್ಬ ಪೈಲಟ್ ಇನ್ನೊಬ್ಬರನ್ನ ಕೇಳ್ತಾ ಇರೋದು ಕೇಳಿಸುತ್ತೆ: ನೀವು ಇಂಧನವನ್ನ ಯಾಕೆ ಆಫ್ ಮಾಡಿದ್ರಿ? ಪ್ರತಿಕ್ರಿಯೆಯಾಗಿ ಇನ್ನೊಬ್ಬ ಪೈಲಟ್ ನಾನೇನೂ ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಈ ಸಂಭಾಷಣೆಯು ಪೈಲಟ್ಗಳ ಅರಿವಿಲ್ಲದೆ ಸ್ವಿಚ್ ಆಫ್ ಆಗಿರೋದು ಸಂಭವಿಸಿದೆ ಎಂದು ತೋರಿಸುತ್ತೆ. ಇದು ಮಾನವ ದೋಷದ ಸಾಧ್ಯತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಅವರಲ್ಲಿ ಕ್ಯಾಪ್ಟನ್ ಯಾರು ಮತ್ತು ಮೊದಲ ಅಧಿಕಾರಿ ಯಾರು ಎಂಬುದು ವರದಿಯಲ್ಲಿ ಸ್ಪಷ್ಟವಾಗಿಲ್ಲ. ಕೆಲವು ಸೆಕೆಂಡುಗಳ ನಂತರ 2 ಇಂಧನ ಸ್ವಿಚ್ಗಳು ರನ್ ಸ್ಥಾನಕ್ಕೆ ಮರಳಿದ್ವು. ಅಪಘಾತದ ಸ್ಥಳದಲ್ಲಿಯೂ ಅದೇ ಪರಿಸ್ಥಿತಿ ಕಂಡುಬಂದಿತ್ತು. ಆದಾಗ್ಯೂ ಈ ಹೊತ್ತಿಗೆ ತುಂಬಾ ತಡವಾಗಿತ್ತು. ವರದಿಯ ಪ್ರಕಾರ ಹಾರಾಟದ ಸಮಯದಲ್ಲಿ ಯಾವುದೇ ಎಂಜಿನ್ನ ಇಂಧನ ಸ್ವಿಚ್ ಅನ್ನು ಕಟ್ ಆಫ್ನಿಂದ ರನ್ಗೆ ಬದಲಾಯಿಸಿದರೆ ಎಂಜಿನ್ನ ಸ್ವಯಂಚಾಲಿತ ನಿಯಂತ್ರಣ ವ್ಯವಸ್ಥೆಯು ಇಗ್ನಿಷನ್ ಮತ್ತು ಥ್ರಸ್ಟ್ ರಿಕವರಿ ಅನುಕ್ರಮವನ್ನು ಮತ್ತೆ ಪ್ರಾರಂಭಿಸುತ್ತೆ. ಇನ್ನೂ ಹಲವು ಪ್ರಶ್ನೆಗಳು.
ಇಂಧನ ನಿಯಂತ್ರಣ ಸ್ವಿಚ್ ಅನ್ನ ಆಕಸ್ಮಿಕವಾಗಿ ಆಫ್ ಮಾಡೋದು ಅಸಾಧ್ಯ ಎಂದು ತಜ್ಞರು ಹೇಳ್ತಾರೆ. ಏಕೆಂದರೆ ಇದಕ್ಕಾಗಿ ಸ್ವಿಚ್ ಅನ್ನ ಉದ್ದೇಶಪೂರ್ವಕವಾಗಿ ಮೇಲಕ್ಕೆತ್ತಿ ಕಟ್ ಆಫ್ ಸ್ಥಾನಕ್ಕೆ ಕೊಂಡೊಯ್ಯಬೇಕಾಗುತ್ತೆ. ಅಮೆರಿಕನ್ ವಾಯುಯಾನ ತಜ್ಞ ಜಾನ್ ಕಾಕ್ಸ್ ಹೇಳ್ತಾರೆ, ನೀವು ಅವುಗಳನ್ನು ತಳ್ಳುವ ಮೂಲಕ ಅವುಗಳನ್ನು ಆಫ್ ಮಾಡಲು ಸಾಧ್ಯವಿಲ್ಲ. ಇದರೊಂದಿಗೆ ಯಾವುದೇ ಪೈಲಟ್ ಹಾರಾಟದ ಸಮಯದಲ್ಲಿ, ವಿಶೇಷವಾಗಿ ಟೇಕ್ ಆಫ್ ಸಮಯದಲ್ಲಿ ಈ ಸ್ವಿಚ್ಗಳನ್ನು ಎಂದಿಗೂ ಆಫ್ ಮಾಡೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಎಎಐಬಿ ವರದಿಯು ಸ್ವಿಚ್ಗಳನ್ನು ಯಾರು ಆಫ್ ಮಾಡಿದ್ರು ಮತ್ತು ಏಕೆ ಎಂಬುದರ ಕುರಿತು ಮೌನವಾಗಿದೆ. ವಿಶೇಷವಾಗಿ ಇಬ್ಬರೂ ಪೈಲಟ್ಗಳು ಹಾಗೆ ಮಾಡಲಿಲ್ಲ ಎಂದು ಹೇಳುತ್ತಿರುವಾಗ ಈ ದುರಂತ ಅಪಘಾತವು ಮತ್ತೊಮ್ಮೆ ವಿಮಾನ ಸುರಕ್ಷತೆ ಮತ್ತು ಕಾರ್ಯಾಚರಣಾ ಕಾರ್ಯವಿಧಾನಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಪಘಾತದ ಸಂಪೂರ್ಣ ಸತ್ಯವನ್ನು ಹೊರತರಲು ಕಪ್ಪು ಪೆಟ್ಟಿಗೆಯ ಅಂದರೆ ಬ್ಲ್ಯಾಕ್ ಬಾಕ್ಸ್ನ ವಿವರವಾದ ವಿಶ್ಲೇಷಣೆ ಮತ್ತು ಸಂಭಾವನೀಯ ತಾಂತ್ರಿಕ ಅಥವಾ ವ್ಯವಸ್ಥೆಯ ವೈಫಲ್ಯದ ತನಿಖೆಯನ್ನ ನಡೆಸಲಾಗ್ತಾ ಇದೆ.